ಹೇಳಿ ಲಕ್ಷ್ಮತೆ. ಸಿದ್ದು, ಮದ್ವೆ ಡೇಟ್ ಫಿಕ್ಸ್ ಆಯ್ತಂತೆ. ಲಕ್ಷ್ಮತೆ. ಸಿಂಚನ ವಿಷಯ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇನ್ಮೇಲೆ ಮದ್ವೆ ಓಡಾಟ ಅಂತ ಅದ್ರಲ್ಲೇ ಇರ್ತೀಯ. ಆ ಓಡಾಟದಲ್ಲಿ ನನ್ ಮಗಳ ಭಾವನಾ ವಿಷಯನ ಮರ್ತ್ಬಿಡ್ಬೇಡ ಸಿದ್ದು. ದಿನ ಅವಳನ್ನ ನೋಡೋದಕ್ಕೆ ಆಗ್ತಿಲ್ಲ. ಎಲ್ಲ ನೋವನ್ನು ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಿದ್ದಾಳೆ. ಅವನ್ಗೆ ಯಾರು ಅಂತ ಹುಡುಕೊಟ್ಬಿಡಪ್ಪ. ಅಯ್ಯೋ ಲಕ್ಷ್ಮತೆ, ನೀವು ಇದನ್ನ ನನ್ಗೆ ಹೇಳ್ಬೇಕಾ? ನಾನು ಎಷ್ಟು ಬ್ಯುಸಿ ಇದ್ರು ಸರಿ, ಈ ವಿಷಯ ಮಾತ್ರ ಮರೆಯೋದಿಲ್ಲ. ಅವನು ಯಾರು ಅನ್ನೋ ಒಂದು ಸಣ್ಣ ಸುಳುವು ಸಿಕ್ಕದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನನಗೆ ಗೊತ್ತಪ್ಪ, ಇದು ಅಷ್ಟು ಸುಲಭ ಅಲ್ಲ ಅಂತ. ಯಾಕೆಂದ್ರೆ ಉತ್ಸವಕ್ಕೆ ತುಂಬಾ ಜನ ಬಂದಿದ್ರು. ಅದರಲ್ಲಿ ಭಾವನಾ ಕುತ್ತಿಗೆಗೆ ತಾಳಿ ಕಟ್ಟೋನ್ ಯಾರು ಅಂತ ಕಂಡು ಹಿಡಿಯೋಕೆ ಕಷ್ಟ ಅಂತ ನನಗ್ ಗೊತ್ತಪ್ಪ. ಹಾಗಂತ ಸುಮ್ಮನೆ ಇರೋದಕ್ಕಾಗೋದಿಲ್ವಲ್ಲ ಸಿದ್ದು. ಭಾವನನ್ನ ನೋಡ್ದಾಗ್ಲೆಲ್ಲ ಉಸಿರು ಕಡ್ದಾಗುತ್ತೆ. ಅವಳ ಕುತ್ತಿಗೆ ತಾಳಿ ಕಟ್ಟಿ ಅವಳ ಜೀವನನೇ ಹಾಳು ಮಾಡ್ಬಿಟ್ನಲ್ಲಪ್ಪ ಅವನ್ ಯಾರೋ. ಈ ಕಡೆ ಅವಳಿಗೆ ಬೇರೆ ಗಂಡು ಹುಡುಕಿ ಮದ್ವೆ ಮಾಡೋಕ್ಕೂ ಆಗ್ತಿಲ್ಲ. ಮತ್ತೊಂದ್ ಕಡೆ ಆಗಿರೋದನ್ನ ಮನೆಯವ್ರ ಹತ್ರ ಹೇಳ್ಕೊಳಕ್ಕೂ ಆಗದೆ ಅವಳು ಒದ್ದಾಡ್ತಿದ್ದಾಳೆ. ನನ್ನ ಹಾಗೆ ಅವಳು ಕೂಡ ನಿನ್ನನ್ನೇ ನಂಬಿದಾಳಪ್ಪ ಸಿದ್ದು. ನೀನೇ ದಾರಿ ತೋರಿಸ್ಬೇಕಪ್ಪ ಸಿದ್ದು. ಅವಳ ಜೀವನ ಈಗ ನಿನ್ನ ಕೈಯಲ್ಲಿದೆ. ಅವಳು ಮೊದಲಿನ ಥರ ಇರೋ ಹಾಗೆ ನೀನೇ ಮಾಡ್ಬೇಕಪ್ಪ. ಸರಿ ಅತ್ತೆ.